ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಗ್ಸ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮನೆಯಲ್ಲಿ ರಾಯರ ಫೋಟೋ ಯಾವ ರೀತಿ ಇದ್ದರೆ ಒಳ್ಳೆಯದು, ಫೋಟೋ ಅಥವಾ ವಿಗ್ರಹದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ರಾಧಾ ಅಂತ. ಅವರು ಒಂದು ರಿಕ್ವೆಸ್ಟ್ ಮಾಡಿದರು, ರಾಯರ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ. ನನಗೆ ಆವಾಗ ಅನ್ನಿಸ್ತು, ಬರೀ ರಾಯರ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮನೆಯಲ್ಲಿ ರಾಯರ ಫೋಟೋಸ್ ಇದ್ದರೆ ಎಷ್ಟು ಒಳ್ಳೆಯದಾಗುತ್ತೆ, ಫೋಟೋ ಅಥವಾ ವಿಗ್ರಹನ ಇಟ್ಕೊಂಡ್ರೆ ಏನೆಲ್ಲ ಒಳ್ಳೆಯದಾಗುತ್ತೆ. ಹಾಗೆ ನೀವೇನಾದ್ರು ಹೊಸದಾಗಿ ರಾಯರ ಫೋಟೋ ಅಥವಾ ವಿಗ್ರಹ ತೊಗೋಬೇಕು ಅಂದರೆ ಯಾವ ರೀತಿ ಇರಬೇಕು, ನೀವೇನಾದ್ರು 48 ದಿನ ವ್ರತ ಮಾಡೋದಾದರೆ ಯಾವ ರೀತಿ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಆಲ್ರೆಡಿ ನಿಮ್ಮ ಮನೇಲಿ ಏನಾದರೂ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ, ವಿಗ್ರಹ ಇದ್ದರೆ ಅದು ಕೂಡ ಒಳ್ಳೆಯದೇ. ಅಂದರೆ ನಾನು ಹೇಳ್ತಾ ಇರೋದು, ರಾಯರಿಗೆ ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಹಾಗೆ ನಿಜವಾಗ್ಲೂ ಅವರು ಕಲಿಯುಗದ ಕಾಮಧೇನು, ನಮ್ಮ ಎಲ್ಲರ ಇಷ್ಟವಾದ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ನಮ್ಮ ಮನೆಯಲ್ಲಿ ರಾಯರ ಒಂದು ಫೋಟೋ ವಿಗ್ರಹ ಇದ್ದರೆ ಅದು ನಮಗೆ ಸದಾ ರಾಯರ ಅನುಗ್ರಹ ಇದ್ದಂತೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ರಾಯರು ಇದ್ದಾರೆ ಅನ್ನುವಂತಹ ಒಂದು ಭಾವನೆ ಮೂಡೋದು ಸಹಜನೇ. ಇವಾಗ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಮನೆಯಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಯಾವ ರೀತಿ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳೋದಾದರೆ, ರಾಘವೇಂದ್ರ ಸ್ವಾಮಿಯ ಹಿಂದೆ ಕಾಮಧೇನು ಇರುತ್ತಲ್ಲ, ಆ ಥರ ಫೋಟೋ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ವಿಗ್ರಹ ನೀವೇನಾದರೂ ಹೊಸದಾಗಿ ತೊಗೊಳ್ತಾ ಇದ್ದೀರಾ ಅಂದರೆ ಆ ವಿಗ್ರಹದ ಅಂದರೆ ರಾಯರ ಹಿಂದೆ ಕಾಮಧೇನು ಇರುತ್ತಲ್ಲ, ಆ ಥರದ್ದು ತೊಗೊಳ್ಳಿ. ನಾನು ಪಿಕ್ಚರ್ ಹಾಕ್ತಾ ಇದ್ದೀನಲ್ವ, ಈ ರೀತಿ ಇರೋದನ್ನು ನೀವು ತೊಗೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ 48 ದಿನ ನೀವೇನಾದ್ರು ವ್ರತ ಮಾಡ್ತಾಯಿದ್ರೆ ಈ ರೀತಿ ಫೋಟೋ ಅಥವಾ ವಿಗ್ರಹನ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಬರೀ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದು ಒಳ್ಳೆಯದಲ್ಲ ಅಂತ ಅಲ್ಲ, ಅದು ತುಂಬಾ ಒಳ್ಳೆಯದು. ಅಂದರೆ ಕಾಮಧೇನು ಇದ್ದರೆ ತುಂಬಾ ಒಳ್ಳೆಯದು. ನಿಮಗೆಲ್ಲ ಗೊತ್ತಿರ್ಬೋದು, ಮನೇಲಿ ಕಾಮಧೇನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಕಾಮಧೇನು ಅಂದ್ರೇ ಎಷ್ಟೆಲ್ಲ ದೇವತೆಗಳು ಇರ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಅದು ಇದ್ದರೆ ತುಂಬಾ ಒಳ್ಳೆಯದು. ನೀವೇನಾದರೂ ವ್ರತ ಮಾಡುವಾಗ ಈ ಥರ ಫೋಟೋ ವಿಗ್ರಹನ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.